ನಮ್ಮ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತಿಯ ಬಳಿ ಇರುವಂತಹ ಸೀತಿ, ಪಟ್ಪುರ, ತಿಪ್ಪೇನಹಳ್ಳಿ ಮತ್ತೆ ಚಂಜಿಮಲ್ಲೆ, ಮಾಜನಹಳ್ಳಿ, ಚೋಳಘಟ್ಟ, ಮದ್ದೇರಿ ಈ ಗ್ರಾಮಗಳಿಗೆ ತೊಂದರೆ ಆಗೋ ರೀತಿಯಲ್ಲಿ ಕಳೆದ ಜಿಲ್ಲಾಧಿಕಾರಿ ಟ್ರಾನ್ಸ್ಫರ್ ಆಗೋ ವೇಳೆ ಇವರಿಗೆ ಮಂಜೂರು ಮಾಡಿರುವಂತ ಕ್ರೆಷರ್ ಏನಿದೆ, ಈ ಭಾಗದ ಹೋರಾಟ ಏನಿದೆ ಅಂತ ಹೇಳಿದ್ರೆ ನಮ್ಮ ಗ್ರಾಮ, ನಮ್ಮ ಪರಿಸರ, ನಮ್ಮ ಹೊಲ ಏನು ನಾವು ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ. ಯಾರೇ ಮನೆಗೆ ಇಲ್ಲಿ ಹೋರಾಟ ಮಾಡ್ತಾ ಇಲ್ಲ. ನಾವ್ ಎಲ್ಲ ಸಾರ್ವಜನಿಕರಿಗೆ ಇಲ್ಲಿ ಒತ್ತು ನೀಡುವಂತದ್ದು ಮತ್ತೆ ಇಲ್ಲಿ ಭೂಮಿ ಫಲವತ್ತತೆನ ಕಳ್ಕೊಳ್ಬಾರ್ದು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದೀವಿ. ಏನಿ ಕ್ರೆಷರ್ ಅವರು ಅಕ್ರಮವಾಗಿ ಬ್ಲಾಸ್ಟ್ ಮಾಡಿ ಆ ಧೂಳು ಎಲ್ಲ ನಮ್ಮ ಬೆಳೆಗಳ ಮೇಲೆ ಬಂದು ಆ ಬೆಳೆಗಳ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರಂತ ರೈತರು ಈ ದಿನಗಳಲ್ಲಿ ಅವರು ಬೆಳೆ ಹಾಕಿ ಅವರು ಬ್ಲಾಸ್ಟ್ ಮಾಡೋದ್ರಿಂದ ಅವ್ರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಸಾಯುವ ಪರಿಸ್ಥಿತಿ ಇಲ್ಲಿ ರೈತರಿಗೆ ಉದ್ಭವ ಮಾಡ್ತಾ ಇದ್ದಾರೆ. ದನ ಕರುಗಳಿಗೆ ಕುಡಿಯೋ ನೀರು, ಮೇವು ಮೇಯೋದಕ್ಕೆ ಗೋಮಾಳ ಅಂತ ಜಮೀನಿನಲ್ಲಿ ದನ ಕರುಗಳು ಮೇಯೋದಕ್ಕ ಕೊಟ್ಟಿರೋಂಥ ಜಾಗದಲ್ಲಿ ಈ ತರ ಕ್ರೆಷರ್ಗಳನ್ನ ಮಾಡಿದಾರೆ ಅಂತ ಇದು ಬಹಳಷ್ಟು ವಿರುದ್ಧವಾದಂತ ಹೋರಾಟನ ನಾವು ಪಟ್ಟಣ ಪಂಚಾಯತಿ ಕೂಡ ಇದನ್ನ ವಿರೋಧಿಸ್ತಾ ಇದ್ದೀವಿ. ಆ ತರ ಸರ್ಕಾರಿ ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿ ಬೇರೆ ಕಡೆ ಎಲ್ಲಾದ್ರೂ ಅವ್ರಿಗೆ ಅವಶ್ಯಕತೆ ಇರೋಂಥ ಜಾಗಗಳಲ್ಲಿ ಬಂಜರು ಭೂಮಿಗಳು ಬೆಟ್ಟ ಗುಡ್ಡಗಳಿರಂತ ಊರುಗಳು ದೂರ ಇರೋಂತ ಗ್ರಾಮಗಳ ಬಳಿ ಹೋಗಿ ಅವರು ಕ್ರೆಷರ್ಗಳನ್ನ ಕೊಡ್ಬೇಕಾಗಿತ್ತು. ಆದ್ರೆ ಕೂತ್ಕೊಂಡಿರೋ ಸಹಿ ಹಾಕಿ ಜನರಿಗೆ ತೊಂದರೆ ಆಗಂತ ಇಷ್ಟೊಂದು ಲಕ್ಷಾಂತರ ರೈತರಿಗೆ ತೊಂದರೆ ಆಗಂತದ್ದು, ಇಲ್ಲಿ ಸುತ್ತಮುತ್ತ ದನಕರುಗಳು ಮೇಯಕ್ ಆಗದೆ ಇರೋಂಥದ್ದು ಬಹಳಷ್ಟು ನೋವಿನ ಸಂಗತಿ ಆಗಿದೆ. ಇಲ್ಲಿ ಜಲ ನೀರು ಕೂಡ ಇದರಿಂದ ಕಾಲುವೆಗಳಾಗ್ಬೋದು, ಕಾಲುವೆಗಳನ್ನ ಒತ್ತುವರಿ ಮಾಡ್ಕೊಂತ ಇದಾರೆ. 5 ಎಕರೆ ಕೊಟ್ಟಿರೋಂತ ಜಾಗನ 20 ಎಕರೆ ಅಷ್ಟು ಬಳಸ್ಕೊಂಡು ಈ ತರ ಬಹಳಷ್ಟು ತೊಂದರೆ ಕೊಡ್ತಾ ಇದ್ದಾರೆ. ಓಡಾಡಕ್ಕೆ ಗಾಡಿಗಳು ಬಿಡ್ತಾ ಇಲ್ಲ, 10 ವೀಲರ್ಗಳು ಗಾಡಿಗಳು ಮೊನ್ನೆ ಬಂದು ರೈತರಿಗೆ ಧಮಕಿ ಹಾಕಿ ಹೋಗ್ತಾರೆ ಅಂತ ಹೇಳಿದ್ರೆ ಈ ಭಾಗದಲ್ಲಿ ನಾಯಕರು ಸತ್ತಿಲ್ಲ ಅಂತಲ್ಲ, ನಾವು ಈ ಭಾಗದಲ್ಲಿ ಬದುಕಿರ್ತೀವಿ, ನಮ್ಮ ರೈತರ ಪರವಾಗಿ ನಾವೆಲ್ಲ ಇರ್ತೀವಿ ಅಂತ ಹೇಳ್ತಾ ಎಲ್ಲರೂ ರೈತರು ಏನು ಈ ತರ ಹೋರಾಟ ಮಾಡ್ತಾ ಇದೀವಿ. ಇವ್ರಿಗೆಲ್ಲ ಸಪೋರ್ಟ್ ಆಗಿ ನಾವು ಪಟ್ಟಣ ಪಂಚಾಯತಿ ಕೂಡ ನಮ್ಮ ಭಾಗದಲ್ಲಿ ನಾವೆಲ್ಲ ಇರ್ತೀವಿ ಅಂತ ಹೇಳ್ತಾ ನಮ್ಮ ರೈತರ ಪರವಾಗಿ ಸರ್ಕಾರ ಈ ಕ್ರೆಷರ್ನ ವಾಪಸ್ ಪಡೆಯಲೇಬೇಕು ಅನ್ನೋವರೆಗೂ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಎಚ್ಚರಿಕೆಯನ್ನ ಈ ಮೂಲಕ ನೀಡ್ತಾ ಇದ್ದೀವಿ. ಸರ್ ಈಗ ಪಕ್ಷಾತೀತವಾಗಿ ನೀವು ರೈತರಿಗೆ ಬೆಂಬಲ ಘೋಷಿಸಿದ್ರು, ಹಿಂದೆ ಇರೋ ಉದ್ದೇಶ ಏನು? ಪಕ್ಷಾತೀತವಾಗಿ ಘೋಷಣೆ ಮಾಡೋದೇ ಇಲ್ಲಿ ನಾವು ಮೊದಲು ಫಸ್ಟ್ ನಾನು ಕೂಡ ರೈತನಾಗಿ ಆಮೇಲೆ ಒಂದು ರಾಜಕಾರಣಕ್ಕೆ ಹೋಗ್ಬೇಕಂದ್ರೆ ನಾವು ಕೂಡ ಈಗ ಬೆಳೆ ಬೆಳೆದಿದ್ದೀವಿ. ಈಗ ರೈತನ ಬಾಧೆ ರೈತನಿಗೆ ಗೊತ್ತು. ಕೂತ್ಕೊಂಡು ಚೇರ್ ಮೇಲೆ ಕೂತ್ಕೊಂಡಿರೋ ಗೊತ್ತಾಗಿಲ್ಲ. ಒಂದು ಬೆಳೆ ಹಾಕ್ಬೇಕಂದ್ರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಆ ಲಕ್ಷಾಂತರ ರೂಪಾಯಿ ಬೆಳೆ ಹಾಕಿ ಅದ್ರಲ್ಲಿ ಏನು ಬರಲಿಲ್ಲ ಅಂತ ಹೇಳಿದ್ರೆ ನಾವು ಸಾಲ ಮಾಡೋಂಥದ್ದು. ಈ ತರ ಈಗಲೇ ನೀರ್ಲಿಲ್ಲ, ಬರಗಾಲದ ಭೂಮಿ, ಕೋಲಾರ ಜಿಲ್ಲೆ ಬರಗಾಲದ ಭೂಮಿ, ಅಂತದ್ರಲ್ಲಿ ಇಂಥ ಬಂಡೆಗಳು ತಂದು ಧೂಳು ದುಮ್ಮು ತಂದು ಬೆಳೆಗಳಿಗೆ ಹಾನಿ ಮಾಡ್ತಾ ಇದ್ರೆ ನಾವು ರೈತರು ನಾಳೆ ಕಾಲಕ್ಕೆ ನೇಣು ಹಾಕಂತ ಪರಿಸ್ಥಿತಿ. ಇಂಥ ಅಧಿಕಾರಿಗಳು ಈ ತರ ಮಾಡೋದ್ರಿಂದಲೇ ರೈತರು ಯಾಕೆ ಸಾಯ್ತಾ ಇದ್ದಾರೆ ಅಂದ್ರೆ ಇದೇ ಕಾರಣಕ್ಕೆ, ಇಂಥ ಮೂಲ ಕಾರಣಗಳನ್ನ ಮಾಡ್ಕೊಂಡಿರೋದ್ರಿಂದ ನಾವು ರೈತರಾಗಿರೋದ್ರಿಂದ ರೈತರಿಗೆ ಬೆಂಬಲ ಕೊಡ್ತಾ ಇದೀವಿ ಹೋರಾಟಕ್ಕೆ. ಇವನು ಒಬ್ಬನ ಕಡೆ ತಂದು ಕೊಟ್ರೆ ಇಂಥವ್ರು 10 ಜನ ಹಾಕೋರವ್ರೆ, ಕ್ಲಸ್ಟರ್ಗಳಿಲ್ಲೇ ಸ್ಯಾಂಕ್ಷನ್ ಆಗ್ಯಾವ, ಅವ್ರಿಗೂ ಕಲ್ದಿರವ್ರೆ. ಇವ್ರೊಬ್ಬರು ಕೊಡಂಗಿದ್ರೆ ಇನ್ನೂ ಒಂದು 10 ಜನ ಅವ್ರೆ ಈ ತರ ಹಾಕೋರು. ಅದರಿಂದ ಇದಂತೂ ಇರೇಬಾರ್ದು, ಜನಕ್ಕ ತೊಂದರೆ ಅಂತೂ ವಿಪರೀತ. ಹಿರಿಯರೇ, ಈಗ ನಿಮ್ ಬೆಂಬಲವಾಗಿ ಯಾರು ಇಲ್ಲ ಅಂತ ಹೇಳ್ತಾ ಇದ್ರಿ ನೀವು. ಈಗ ಬಂದ್ಬಿಟ್ಟು ನಿಮ್ಮ ಲೋಕಲ್ ಭಾಗದಲ್ಲೇ ಯಾವುದೇ ತರದ ಪಕ್ಷ ಭೇದ ಭಾವ ಇಲ್ದಿರಾ ಎಲ್ಲಾರು ಬಂದ್ಬಿಟ್ಟು ನಮ್ಮ ರೈತರು ನಮ್ಮ ಮುಖ್ಯ ಅಂತ ನಿಮ್ ಪರವಾಗಿ ನಿಂತಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ತುಂಬಾ ಅನಾನುಕೂಲ ಆಗಿರೋದು ಸರ್, ರೈತರೆಲ್ಲ ಬಂದು ನಿಂತಿರೋದು, ನಾವೆಲ್ಲ ಬಂದಿರೋದು, ನಮ್ಮೆಲ್ಲ ಜಮೀನುಗಳು ಇಲ್ಲೇ ಐತೆ. ಎಲ್ಲಾ ಒಳ್ಳೆಯದಕ್ಕಾಗೆ ಬಂದಿರೋದು. ಅವ್ರು ಬಂದಿರೋಕ್ಕೆಲ್ಲ ನಮಸ್ಕಾರ, ನಮ್ಮ ಕೃತಜ್ಞತೆಗಳು.